ಇನ್ನು ಗ್ರಹಣದ ಹಿನ್ನೆಲೆಯಲ್ಲಿ ಅಣ್ಣಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಬೆಂಗಳೂರು ನಗರದಲ್ಲಿರುವಂತಹ ಅಣ್ಣಮ್ಮ ದೇವಿ ದೇವಾಲಯದಲ್ಲಿ ಬೆಳಗ್ಗೆಯಿಂದ ದೇವಿಗೆ ಎಂದಿನಂತೆ ಪೂಜೆಯನ್ನ ಮಾಡಲಾಗುತ್ತೆ. ಗ್ರಹಣಕ್ಕೂ ಮೊದಲೇ ದೇಗುಲದ ಬಾಗಿಲುಗಳನ್ನು ಮುಚ್ಚಲಾಗುತ್ತೆ. ದರ್ಬೆಯ ಮುಖಾಂತರ ಗರ್ಭಗುಡಿಯನ್ನ ಬಂದ್ ಮಾಡಲಿದ್ದಾರೆ ದೇವಾಲಯದ ಸಿಬ್ಬಂದಿ. ಗ್ರಹಣ ಮೋಕ್ಷದ ನಂತರದಲ್ಲಿ ಸಂಜೆ 6:30ರ ನಂತರ ದೇವಾಲಯದಲ್ಲಿ ಶುದ್ಧಿ ಕಾರ್ಯ ನಡೆಯುತ್ತೆ. ಆ ಬಳಿಕ ಅಣ್ಣಮ್ಮ ದೇವಿಗೆ ನಾಳೆ ವಿಶೇಷ ಪೂಜೆಯನ್ನ ಸಲ್ಲಿಸುವಂತಹ ಕೆಲಸವನ್ನ ಭಕ್ತರು ಮಾಡಲಿದ್ದಾರೆ. ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ನಾಳೆ ಸಂಜೆಯಿಂದಾನೇ ಮಧ್ಯಾಹ್ನದ ಬಳಿಕವೇ ರಾಜ್ಯದ ಹಲವು ದೇಗುಲಗಳ ಬಾಗಿಲು ಬಂದಾಗಲಿದೆ. ಗರ್ಭಗುಡಿಯನ್ನ ಬಂದ್ ಮಾಡಲಿದ್ದಾರೆ. ಗ್ರಹಣ ಮೋಕ್ಷ ಆದಂಥ ನಂತರದಲ್ಲಿ ದೇಗುಲಗಳಲ್ಲಿ ಶುದ್ಧೀಕರಣ ಆಗಿ ಅಭಿಷೇಕಗಳಾಗಿ ಅದಾದ ಬಳಿಕ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಪೌರ್ಣಮಿ ಚಂದ್ರಗ್ರಹಣ ಇರುತ್ತದೆ. ಗ್ರಹಣ ಹಿಡಿಯೋ ಕಾಲ 3:20 ಸ್ಟಾರ್ಟ್ ಆಗುತ್ತೆ. 6:47 ಗ್ರಹಣ ಬಿಡುತ್ತೆ. ಈ ಕಾಲದಲ್ಲಿ ಆ್ಯಕ್ಚುಲಿ ಏನು ನಮ್ಮ ಶಾಸ್ತ್ರ ಸಂಪ್ರದಾಯದಲ್ಲಿ ಯಾರು ಹೊರಗಡೆ ಹೋಗಬಾರ್ದು ಅಥವಾ ದೇವಸ್ಥಾನದ ಪೂಜೆ ಪುನಸ್ಕಾರ ಏನು ತೊಗೋಬಾರ್ದು ಅಂತ ಒಂದು ಆಗಿಂದ ನಡ್ಕೊಂಡು ಬಂದಿರೋ ಪದ್ಧತಿ. ಪೂರ್ಣ ಪ್ರಮಾಣದ ಗ್ರಹಣ ಬಂದ್ಬಿಟ್ಟು ಮಧ್ಯ ಭಾಗದಲ್ಲಿರ್ತದೆ. ಹಾಗಾಗಿ 3:20ರಿಂದ 6:47 ಯಾವುದೋ ಒಂದು ವಿಧವಾದ ಪೂಜೆ ಪುನಸ್ಕಾರ ಆರತಿ ಯಾವುದು ಕೂಡ ನಮ್ಮ ದೇವಸ್ಥಾನದಲ್ಲಿ ನಾವು ನಡೆಸೋದಿಲ್ಲ. ಎಂದಿನಂತೆ ಮಂಗಳವಾರ ಪೌರ್ಣಮಿ ಇದನ್ನು ಬೆಳಗ್ಗೆ ಅಭಿಷೇಕ, ನೈವೇದ್ಯ, ಮಹಾಮಂಗಳಾರತಿ ಅದೆಲ್ಲ ಆಗುತ್ತೆ. ಅಂದರೆ 3 ಗಂಟೆ ಅಷ್ಟೊತ್ತಿಗೆ ದೇವಸ್ಥಾನ ಸ್ವಲ್ಪ ಕ್ಲೋಸ್ ಮಾಡಿ ಮತ್ತೆ 6:47 ನಂತರ ಶುದ್ಧಿ ಮಾಡಿ ದೇವ್ರಿಗೆ ಅಭಿಷೇಕ ಮಾಡಿ ಪುನಃ ಪೂಜೆ ಮಾಡಿ ನೈವೇದ್ಯ ಮಾಡಿ ಎಲ್ಲ ದೇವ್ರನ್ನ ಶುದ್ಧಿ ಮಾಡಿ ದೇವಸ್ಥಾನನ ಶುದ್ಧಿ ಮಾಡಿ ಇದೊಂದು ಮಾಡೋವಂಥ ಕಾರ್ಯಕ್ರಮ ನಾಳೆ ಮುಗಿಯುತ್ತೆ. ಭಕ್ತಾದಿಗಳಿಗೆಲ್ಲ ಆಲ್ಮೋಸ್ಟ್ ಇವಾಗ ದಿನದಲ್ಲಿ ಮೀಡಿಯಾ ಎಲ್ಲ ಭಾಳ ಮುಂದುವರೆದಿದೆ. ಎಲ್ಲ ನೋಡ್ತಾ ಇರ್ತಾರೆ, ಎಲ್ಲ ದೇವಸ್ಥಾನ ಬಂದಾಗಿರುತ್ತಂತ. ಆಮೇಲೆ ಶಾಸ್ತ್ರ ಸಂಪ್ರದಾಯ ಎಲ್ಲ ನೋಡೋದು ಜಾಸ್ತಿ ಆಗ್ತಾರೆ ಈಗಿನ ಕಾಲದಲ್ಲಿ. ಎಲ್ಲರೂ ಕೂಡ ಅದೇ ರೀತಿ ಪಾಲನೆ ಮಾಡಿ ನಮ್ಮ ದೇವಸ್ಥಾನಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ 6:47 ಮೇಲೆ ಬಂದು ಈ ತಾಯಿ ಆಶೀರ್ವಾದ ತೊಗೊಂಡು ಯಾವ್ಯಾವ ನಕ್ಷತ್ರಕ್ಕೆ ಗ್ರಹಣ ಬಾಧೆ ಇರುತ್ತೋ ಅವರೆಲ್ಲ ಬಂದು ತಾಯಿ ಸಾಯಿನ ಒಂದು ದರ್ಶನ ಮಾಡಿ ಪೂಜೆ ಮಾಡ್ಕೊಂಡ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.